ಯಾಕಂದ್ರೆ ನನ್ನ ಮೊದಲನೇ ಹಂತದಿಂದ ಇವೆಲ್ಲರ ಜೊತೆಯಲ್ಲಿದ್ದು ನಾನು ತಪ್ಪು ಮಾಡಿದಾಗ ಒಳ್ಳೆ 4 ಲೈನ್ಸ್ ಬರೆದು ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದನೇ ಈ ಥರ ಹೊಸ ಹೊಸ ಪ್ರಯತ್ನಗಳಿಗೆ ನಮಗೆ ಸ್ಫೂರ್ತಿ ಆಗುತ್ತೆ. ಸೊ ನಿಮ್ಗಳೆಲ್ಲರ ಶಕ್ತಿಯಿಂದಲೇ ನಾನು ಈ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಆ್ಯಕ್ಟರ್ ಆಗಿ ಇಲ್ಲದೆ ಬೇರೆ ಏನಾದ್ರು ಮಾಡ್ಬೋದು ಅನ್ನಿಸ್ದಾಗಲೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಬ್ಬ ಕಲಾವಿದ ಮಗ. ನನ್ನ ತಂದೆ 40 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ಬಂದಿದ್ದವರು. ಸೊ ಅವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ, ಸೀರಿಯಲ್ ಮಾಡಿ, ಸಿನಿಮಾ ಮಾಡಿ, ಒಂದಷ್ಟು ಹಾರ್ಡಲ್ಸ್ಗಳನ್ನ ಫೇಸ್ ಮಾಡಿ ಅದನ್ನ ನಾನು ನೆಕ್ಸ್ಟ್ ತೊಗೊಂಡು ಹೋಗ್ಲೇಬೇಕಾಗತ್ತೆ. ಕಲಾವಿದನಾಗಿ ನಾವು ಪೇಮೆಂಟ್ ತೊಗೊತೀವಿ, ಆ್ಯಕ್ಟ್ ಮಾಡ್ತೀವಿ, ಅದೆಲ್ಲ ಮುಗೀತು. ದೆನ್ ವಾಟ್ ನೆಕ್ಸ್ಟ್? ನಮ್ಮ ಸಿನಿಮಾಗಳು ನಾವು ಮಾಡ್ಕೊಬೇಕಲ್ಲ. ನಮ್ಮ ಮೈಂಡ್ ಸೆಟ್ ಇರುವಂಥ ಒಂದಷ್ಟು ಫ್ರೆಂಡ್ಸ್ಗಳನ್ನ ಜೊತೆಲಿ ಇಟ್ಕೊಂಡು ಒಂದಷ್ಟು ಕೆಲಸಗಳು ಮಾಡಬೇಕಾಗತ್ತೆ. ಸೊ ಆ ಥರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಹುಟ್ಟಾಕಿದ್ದು, ಬಾಂಬ್ ಸಾಲೋ ಕಂಪ್ನಿ ಅಂತ. ಸೊ ಈ ಕಂಪ್ನಿ 2 ಇಯರ್ಸ್ ಬ್ಯಾಕಿಂದನೇ ಆಪರೇಷನ್ಸ್ ನಡೀತಾ ಇತ್ತು. ಆ್ಯಂಡ್ ಈ ಕಂಪ್ನಿಯಲ್ಲಿ ತುಂಬ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ, ತುಂಬ ಒಳ್ಳೊಳ್ಳೆ ಟೀಮ್ಗಳಿದೆ, ನನಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಿದೆ. ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ವಿ. 0 ಸ್ಕ್ರಾಚಿಂದ ವರ್ಕ್ ಮಾಡಿದ್ದೀವಿ. ಆಲ್ರೆಡಿ ನನ್ನ ಹತ್ರ 4 ಒಳ್ಳೊಳ್ಳೆ ಕಥೆಗಳಿದೆ. ಆ್ಯಂಡ್ ವೈ ಜಾವಾ, ದೆನ್ ವೈ ಚಕ್ರಿ ಸರ್ ಈ ಪಿಕ್ಚರ್ಗೆ ಅಂತ ಹೇಳಿದ್ರೆ, ನನ್ನ ಬಿಚ್ಚುಗತ್ತಿ ಸಿನಿಮಾಯಿಂದನೂ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನನಗೆ ಚಕ್ರಿ ಅಣ್ಣ. ದೆನ್ ಪ್ರೆಸ್ಸಲ್ಲಿ ಆಗಿರ್ಬೋದು, ನನ್ನ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ಆಗಿರ್ಬೋದು, ಯಾವುದೇ ಆಗಲಿ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮಿಬ್ಬರದ್ದು ರಿಲೇಷನ್ ಒಂದು 5-6 ವರ್ಷದ ಹಳೇ ರಿಲೇಷನ್ನು. ಸೊ ಪ್ರತಿಯೊಂದು ಹಂತದಲ್ಲೂ ನಾನು ಯಾವುದೋ ಒಂದು ಕತೆ ಒಪ್ಕೊಂಡಾಗ, ನೀನು ಈ ಥರ ಅಲ್ಲ ಕತೆ ಮಾಡಬೇಕು, ನೀನು ಬೇರೆ ಥರದ್ದು ಮಾಡಬೇಕು, ಒಂದು ಕಂಟೆಂಟ್ ಕತೆ ಮಾಡಬೇಕು, ಆ ಥರ ಹೇಳಿ ಪ್ರತಿ ಹಂತದಲ್ಲೂ ಹೇಳ್ಕೊಂಡು ಬರ್ತಾಯಿದ್ರು. ಈ ಕಥೆನ ನಾನು ಒಂದು 2 ಇಯರ್ಸ್ ಬ್ಯಾಕ್ ಹಿಂದೆ ಕೇಳಿದ್ದು. ಇದು ಆ್ಯಕ್ಚುಲಿ ಇದೊಂಥರ ಹಾಂಟಿಂಗ್ ಕತೆ. ಇದು ಅಂದರೆ ತುಂಬ ಜನ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಈ ಘಟನೆ ನಡೆದಿದೆ, ಅದು ಗೊತ್ತಿಲ್ಲ. ಒಂದು 80s ನಡೆದಿರುವಂಥ ಒಂದು ಘಟನೆ ಇದು. ಸೊ ತುಂಬ ಹಾಂಟ್ ಮಾಡುತ್ತೆ ಆ ಘಟನೆ. ಚಲನಚಿತ್ರ ರಂಗದಲ್ಲಿ ಇರೋರಿಗೆ ಗೊತ್ತಿಲ್ಲ ಅಂದರೆ ಅದು ಹೊರಗಡೆ ಅವ್ರಿಗೆ ತುಂಬ ಹೊಸ ವಿಷಯ. ಸೊ ಇದು ನನಗೆ ತುಂಬ ನಾವು ಮಾಡಬೇಕಲ್ಲ ಅನ್ನಿಸ್ತು. ದೆನ್ ತುಂಬ ಫ್ರೆಂಡ್ಸ್ಗಳ ಸಪೋರ್ಟ್ ಇರೋದ್ರಿಂದ ಯಾವತ್ತೇ ಆಗಲಿ ನನಗೆ ನಿರ್ಮಾಪಕ ಅಂತ ಹಾಕ್ಸ್ಕೊಬೇಕು, ನನ್ನ ಹೆಸರು ಹಾಕೊಬೇಕು ಅನ್ನೋದು ಎಲ್ಲೂ ಇಲ್ಲ. ನನಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ. ಅದಕ್ಕೋಸ್ಕರನೇ ನಾನು ಪ್ರೊಡ್ಯೂಸ್ ಬೈ ಬಾಂಬ್ ಸಾಲೋ ಕಂಪ್ನಿ ಅಂತಲೇ ಹಾಕಿರೋದು. ಸೊ ಈ ಪ್ರೊಡಕ್ಷನಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ ನಾನು ತುಂಬ ಪ್ರಾಮಿಸ್ ಮಾಡ್ತೀನಿ. ದೆನ್ ಈ ಸಿನಿಮಾ ನನ್ನೊಬ್ಬನಿಗೆ ಅಲ್ಲ, ಈ ಬ್ಯಾಂಗ್ಳೂರ್ ನಾನೊಬ್ಬನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ. ಆ ಕತೆಗೆ ಯಾರ್ಯಾರು ಸೂಟ್ ಆಗ್ತಾರೆ ಆ ಥರದ್ದು ಎಲ್ಲರನ್ನೂ ಹಾಕೊಂಡು ಒಟ್ಟುಗೂಡಿಸಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸು. ದೆನ್ ಆಗಿನ 2 ಇಯರ್ಸಿಂದನೂ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾವಿಬ್ಬರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಯಾವ ಥರ ಸಿನಿಮಾ ಮಾಡ್ಬೋದು, ಯಾವ ಸ್ಕ್ರಿಪ್ಟ್ ಮಾಡ್ಬೋದು, ಆ್ಯಕ್ಚುಲಿ ನಮಗೆ ಬೇರೆ ಬೇರೆ ಕಥೆಗಳು ಬಂತು. ಸೊ ತುಂಬ ದೊಡ್ಡದಾಗಿ ಏನಾದ್ರು ಮಾಡೋಣ ಅಂತ ಹೊರಟಾಗ ಈ ಕತೆ ಅಲ್ಲ, ಬೇರೆ ಯಾವುದೋ ಕತೆಗೆ ನಾವೆಲ್ಲ 3 ಜನನು ಸೇರಿದ್ದು ಆ ಕತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ದೆನ್ ಅದೇ ನಮ್ಮ ನೆಕ್ಸ್ಟ್ ಸ್ಟೆಪ್ಪು. ಈ ಸಿನಿಮಾ ಆದಮೇಲೆ ಅದನ್ನು ಮಾಡಬೇಕು ಅಂತಿದ್ದೀವಿ. ನಮ್ಮನ್ನ ನಂಬಿ ಒಂದು ಸಿನಿಮಾಗೆ ಡೇಟ್ ಕೊಡ್ತಾರೆ ಅಂದರೆ ಅವ್ರನ್ನ ನಾವು ಬೇರೆ ಥರ ಹಾಕೊಳಕ್ಕಾಗಲ್ಲ, ಅಂದರೆ ಬೇರೆ ಥರ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಒಂದು ಪ್ರಾಪರ್ ಆಗಿರೋದು ಒಂದು ಕಂಟೆಂಟ್ನೇ ಹೊಡಿಬೇಕು ನಾವು ಹೊಡೆದ್ರೆ. ಸೊ ಪ್ರಾಪರ್ ಆಗಿ ಒಂದು ತುಂಬ ಬೇರೆ ಥರದ ರೈಟಿಂಗ್ ಇರುವಂಥ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ. ತುಂಬ ಅದ್ಭುತವಾಗಿ ಈ ಸಿನಿಮಾ ಬರುತ್ತೆ.